Hello everyone, welcome to Learn Easily channel. The Rainbow poem by Christina Rossetti. ಈ ಒಂದು ವಿಡಿಯೋದಲ್ಲಿ ದ ರೈನ್ಬೋ ಕ್ರಿಸ್ಟಿನಾ ರೊಸೆಟ್ಟಿ ಅವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯವನ್ನು ನಾವು ಕಲಿಯೋಣ. ಇಲ್ಲಿ ದ ರೈನ್ಬೋ ಕಾಮನಬಿಲ್ಲು, ಇಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂತಹ ಮಾನವ ನಿರ್ಮಿತವಾದಂತಹ ವಸ್ತುಗಳಿಗಿಂತ ಪ್ರಾಕೃತಿಕವಾಗಿ ನಿರ್ಮಾಣವಾಗ್ತಕ್ಕಂತಹ ರೈನ್ಬೋ, ಆ ಕಾಮನಬಿಲ್ಲು ತುಂಬ ಸುಂದರವಾಗಿರುತ್ತೆ ಅಂತಕ್ಕಂಥದ್ದನ್ನು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಕ್ರಿಸ್ಟಿನಾರವರು ಹೇಳ್ತಾ ಇದ್ದಾರೆ, ಬೋಟ್ ಸೇಲ್ ಇನ್ ದ ರಿವರ್ಸ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ ಆ್ಯಸ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್. ನೋಡಿ, ಮೊದಲ ಸ್ಟ್ಯಾನ್ಸಾದಲ್ಲಿ ಮೊದಲ ಲೈನಲ್ಲಿ ಹೇಳ್ತಾರೆ ಬೋಟ್ ಸೇಲ್ ಇನ್ ದ ರಿವರ್ಸ್. ಇಲ್ಲಿ ನದಿಗಳಲ್ಲಿ ದೋಣಿಗಳು ಸಾಗುತ್ತೆ ಅಂತ. ಇಲ್ಲಿ ನದಿಗಳಲ್ಲಿ ನಾವು ಸಾಮಾನ್ಯವಾಗಿ ಈ ದೃಶ್ಯವನ್ನು ನೋಡ್ತೀವಿ. ಇಲ್ಲಿ ಮನುಷ್ಯನು ನಿರ್ಮಿತ ಮಾಡಿರ್ತಕ್ಕಂತಹ ಒಂದು ಸಾರಿಗೆ ವ್ಯವಸ್ಥೆ, ಆ ದೋಣಿಗಳು ನದಿಗಳಲ್ಲಿ ಓಡಾಡ್ತಾ ಇರುತ್ತೆ. ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಮತ್ತು ಹಡಗುಗಳು ಸಮುದ್ರದಲ್ಲಿ ಸಾಗ್ತಾ ಇರುತ್ತೆ. ಇಲ್ಲಿ ಸಮುದ್ರದ ಮೇಲೆ ಸಾಗ್ತಕ್ಕಂತಹ ಹಡಗುಗಳು ದೊಡ್ಡ ದೊಡ್ಡ ಹಡಗುಗಳಾಗಿರುತ್ತೆ. ಇವು ಕೂಡ ದೂರದ ಪ್ರಯಾಣವನ್ನು ಸೂಚಿಸುತ್ತೆ. ಅಂದರೆ ಇಲ್ಲಿ ಆ ದೋಣಿಗಳು ಮತ್ತು ಹಡಗುಗಳು ಆ ಸಮುದ್ರ ಅಥವಾ ನದಿಗಳಲ್ಲಿ ತೇಲುತ್ತಾ ಸಾಗ್ತವೆ. ಇವೆರಡೂ ಸಹ ಮಾನವನು ಮಾಡಿರ್ತಕ್ಕಂತಹ ಒಂದು ವಸ್ತುಗಳು. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ, ಆದರೆ ಮೋಡಗಳೇನು ಮಾಡುತ್ತೆ, ಆಕಾಶದಲ್ಲಿ ಸಾಗ್ತಾ ಹೋಗ್ತವೆ. ಅಂದರೆ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನದಿಗಳಲ್ಲಿ ಹೋಗುವಂತಹ ಬೋಟುಗಳಿಗೂ ಸಮುದ್ರದಲ್ಲಿ ಹೋಗ್ತಕ್ಕಂಥ ಶಿಪ್ಪುಗಳಿಗಿಂತ ನೈಸರ್ಗಿಕವಾಗಿ ಆ ಮೋಡಗಳು ಸಹ ಸಾಗ್ತಾ ಇರ್ತವೆ. ಅವುಗಳು ದೋಣಿಗಳು ಮತ್ತು ಹಡಗುಗಳಂತಹ ಚಲನವನ್ನು ಒಂದು ಕಾಣಬಹುದಾಗಿರುತ್ತೆ. ಆರ್ ಪ್ರಿಟಿಯರ್ ಫಾರ್ ದ್ಯಾನ್ ದೀಸ್, ಆ ಮೋಡಗಳು ಈ ಒಂದು ದೋಣಿಗಳಿಗಿಂತ ಶಿಪ್ಪುಗಳಿಗಿಂತ ಬಹಳ ಸುಂದರವಾಗಿರುತ್ತೆ ಅಂತ. ಇಲ್ಲಿ ಕವಿ ಕ್ರಿಸ್ಟಿನಾರವರ ದೃಷ್ಟಿಯಲ್ಲಿ ಮಾನವ ನಿರ್ಮಿತವಾಗಿರ್ತಕ್ಕಂತಹ ಈ ದೋಣಿಗಳು ಮತ್ತು ಶಿಪ್ಗಳಿಗಿಂತ ಹಡಗುಗಳಿಗಿಂತ ಮೋಡಗಳ ನೈಸರ್ಗಿಕ ಚಲನೆ ಹೆಚ್ಚು ಸೌಂದರ್ಯವನ್ನು ಹೊಂದಿರುತ್ತೆ ಅಂತಕ್ಕಂಥದ್ದನ್ನು ಮೊದಲನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಇನ್ನು ಎರಡನೇ ಸ್ಟ್ಯಾನ್ಸಾಗಿ ಬಂದಾಗ, ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್ ಆಸ್ ಪ್ರೆಟಿ ಆಸ್ ಯು ಪ್ಲೀಸ್, ಬಟ್ ದ ಬೋ ದಟ್ ಬ್ರಿಡ್ಜಸ್ ಎವನ್ ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್ ಆ್ಯಂಡ್ ಬಿಲ್ಡಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ನೋಡಿ, ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್, ನದಿಗಳ ಮೇಲೆ ಆ ನದಿಗಳನ್ನು ದಾಟೋದಕ್ಕೆ ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಈ ಸೇತುವೆಗಳು ನಮಗೆ ಒಂದು ಸಂಪರ್ಕಕ್ಕೆ ತುಂಬ ಅನುಕೂಲವಾಗಿದೆ. ಆಸ್ ಪ್ರೆಟಿ ಆಸ್ ಯು ಪ್ಲೀಸ್, ಆ ಸೇತುವೆಗಳು ನಿಮಗೆ ತುಂಬ ಇಷ್ಟವಾಗುತ್ತೆ, ಅವು ತುಂಬ ಸುಂದರವಾಗಿಯೂ ಸಹ ಇದೆ ಅಂತ. ಈ ಸೇತುವೆಗಳು ಸೌಂದರ್ಯವನ್ನು ಹೊಂದಿದೆ, ಮಾನವನ ಕಣ್ಣಿಗೆ ಒಂದು ರೀತಿ ಸುಂದರವಾಗಿ ಕಾಣುತ್ತೆ. ಬಟ್ ದ ಬೌ ದಟ್ ಬ್ರಿಡ್ಜಸ್ ಎವನ್, ಆದರೆ ಬೌ ಅಂದರೆ ಒಂದು ಬಿಲ್ಲು, ಕಾಮನ ಬಿಲ್ಲು ಅಥವಾ ಮಳೆಯ ಬಿಲ್ಲು ಏನು ಮಾಡುತ್ತೆ, ಬ್ರಿಡ್ಜಸ್ ದಿ ಎವನ್ಸ್, ಸ್ವರ್ಗಕ್ಕೆ ಸೇತುವೆಯನ್ನು ನಿರ್ಮಿಸುತ್ತೆ ಅಂತ. ಇಲ್ಲಿ ಕವಿ ಆ ಮಳೆಬಿಲ್ಲು, ಕಾಮನ ಬಿಲ್ಲಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಸ್ವರ್ಗವನ್ನು ಸೇತುವೆಯಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಇದು ಭೂಮಿಯಿಂದ ಆಕಾಶದಲ್ಲಿ ಒಂದು ಬ್ರಿಡ್ಜನ್ನು, ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ. ಇದು ದೈವಿಕ ಸಂಪರ್ಕ, ದೇವರ ಸಂಪರ್ಕವನ್ನು ಹೊಂದಿದೆ ಈ ಕಾಮನ ಬಿಲ್ಲು ಅಂತ ಹೇಳ್ತಾರೆ. ಆ್ಯಂಡ್ ಓವರ್ ಟಾಪ್ ದ ಟ್ರೀಸ್, ಆ ಕಾಮನ ಬಿಲ್ಲು ಆ ಮರಗಳ ಮೇಲೆ ಎತ್ತರದಲ್ಲಿರುತ್ತೆ. ಇದು ಕಾಮನ ಬಿಲ್ಲು ಭೂಮಿಯ ಮೇಲಿನ ಯಾವುದೇ ನೈಸರ್ಗಿಕವಾಗಿರ್ತಕ್ಕಂತಹ ರಚನೆಗಿಂತ ತುಂಬ ಎತ್ತರದಲ್ಲಿರುತ್ತೆ, ಮತ್ತು ಇದು ಭವ್ಯವಾಗಿರುತ್ತೆ ಮತ್ತು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ, ಈ ಕಾಮನ ಬಿಲ್ಲು ಏನು ಮಾಡುತ್ತೆ, ಭೂಮಿಯಿಂದ ಆಕಾಶಕ್ಕೆ ರಸ್ತೆಯನ್ನು ನಿರ್ಮಿಸ್ತಾ ಇದೆ. ನಾವು ನೋಡ್ತಕ್ಕಂತಹವು ನದಿಯ ಮೇಲೆ ಒಂದು ಸೇತುವೆಯನ್ನು ನಿರ್ಮಿಸಿ ಅದರ ಮೇಲೆ ಓಡಾಡೋಕ್ಕೆ ಬ್ರಿಡ್ಜಸ್ಸನ್ನು ನಿರ್ಮಿಸ್ಕೊಳ್ತೇವೆ. ಆದರೆ ಈ ಕಾಮನ ಬಿಲ್ಲು ಏನಾಗಿದೆಯಪ್ಪ ಅಂದರೆ ಭೂಮಿಯಿಂದ ಆಕಾಶಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಅಂದರೆ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಕಾಮನ ಬಿಲ್ಲು ಭೂಮಿ ಮತ್ತು ಆಕಾಶದ ನಡುವೆ ಒಂದು ದೃಶ್ಯ ಸಂಪರ್ಕವನ್ನು ಸೃಷ್ಟಿ ಮಾಡುತ್ತೆ. ಬಹುಶಃ ನಮ್ಮ ಭಾವನೆಗಳು, ಕನಸುಗಳು, ಭರವಸೆ ಅಥವಾ ಒಂದು ದೈವಿಕ ಅಂದರೆ ದೇವರ ಒಂದು ಸಂಪರ್ಕದ ಸಂಕೇತವಾಗಿ ಈ ಕಾಮನ ಬಿಲ್ಲು ಭೂಮಿಯಿಂದ ಆಕಾಶಕ್ಕೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ ಅಂತಕ್ಕಂಥ ಹೇಳ್ತಾರೆ. ಈಸ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್, ನಾವು ಮೇಲೆ ಹೇಳಿರ್ತಕ್ಕಂತಹ ಎಲ್ಲವುಗಳಿಗಿಂತ ಇದು ಹೆಚ್ಚು ಸುಂದರವಾಗಿದೆ ಅಂತ. ಅಂದರೆ ಕವಿಗೆ ಅಂತಿಮವಾಗಿ ಹೇಳ್ತಾ ಇದ್ದಾರೆ, ಕಾಮನ ಬಿಲ್ಲು ಅದರ ನೈಸರ್ಗಿಕ ಮತ್ತು ಒಂದು ಸ್ವರ್ಗೀಯ ಸೌಂದರ್ಯದಿಂದಾಗಿ
ನಾವು ಮಾನವರು ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆಗಳಿಗಿಂತ ಆ ಕಾಮನಬಿಲ್ಲು ಹೆಚ್ಚು ಸುಂದರವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಒಟ್ಟಾರೆ ಈ ಪದ್ಯದಲ್ಲಿ ಕ್ರಿಸ್ಟಿನರವರು ರೊಸೆಟಿಯವರು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಮಾನವ ನಿರ್ಮಿತ ಅದ್ಭುತಗಳಿಗಿಂತ ಪ್ರಕೃತಿಯ ನಿರ್ಮಿತವಾಗ್ತಕ್ಕಂತಹ ಒಂದು ರಚನೆಗಳು ಅಥವಾ ಪ್ರಕೃತಿಯಲ್ಲಿ ಬರ್ತಕ್ಕಂತಹ ಅಂಶಗಳು ಒಂದು ಅಪ್ರತಿಮವಾದಂತಹ ಸೌಂದರ್ಯವನ್ನು ಸೂಚಿಸುತ್ತೆ, ಬಹಳ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ದ ರೈನ್ಬೋ ಈ ಪದ್ಯದ ಮೂಲಕ ನಾವು ಏನು ನದಿಗಳ ಮೇಲೆ ದೋಣಿಗಳು ಹಡಗುಗಳಲ್ಲಿ ಸಾಕ್ತೇವೆ, ಹಾಗೆ ಒಂದು ಪರಿಸರದಲ್ಲಿ ಮೋಡಗಳು ಹಡಗುಗಳಾಗಿ ಚಲಿಸುತ್ತೆ, ಅವು ತುಂಬ ಸುಂದರವಾಗಿರುತ್ತೆ. ನಾವು ನದಿಗಳ ಮೇಲೆ ಬ್ರಿಡ್ಜ್ಗಳನ್ನು ಕಟ್ಕೊಳ್ತೀವಿ, ಅವೇ ಸುಂದರ ಅಂದ್ಕೋತೀವಿ. ಆದರೆ ಕಾಮನಬಿಲ್ಲು ಭೂಮಿಯಿಂದ ಆಕಾಶಕ್ಕೆ ಬ್ರಿಡ್ಜ್ ಆಗುತ್ತೆ. ಅದು ಒಂದು ರೀತಿ ಭೂಮಿಯಿಂದ ಸ್ವರ್ಗಕ್ಕೆ ಸಂಪರ್ಕ ಕಲ್ಪಿಸುವಂತೆ ಇರುತ್ತೆ. ಅದು ತುಂಬ ಸುಂದರವಾಗಿರುತ್ತೆ. ಮಾನವ ನಿರ್ಮಿತವಾಗಿರ್ತಕ್ಕಂತಹ ವಸ್ತುಗಳಿಗಿಂತ ಪ್ರಾಕೃತಿಕವಾಗಿ ಕಾಣತಕ್ಕಂತಹ ಈ ಒಂದು ಕಾಮನಬಿಲ್ಲು ಮೋಡಗಳು ತುಂಬ ಸುಂದರವಾಗಿವೆ ಅಂತ ಹೇಳಿ ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಒಂದು ರೀತಿಯ ಪೊಯಮ್ಸ್, ಸಮರೀಸ್ ಎಲ್ಲ ಒಂದು ವಿಡಿಯೋಗಳು ಲರ್ನ್ ಈಸಿಲಿ ಚಾನಲ್ನಲ್ಲಿ ಲಭ್ಯ ಇದ್ದು, ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.